ಆತರ ಜೂಜಾಡ್ಬೇಕು ಅನ್ನೋ ನೀವ್ ಹಂಗಾದ್ರೆ ಏನನ್ಬೇಕು IPL ಬ್ಯಾನ್ ಮಾಡಿ ಅಂತಲ್ಲ ಕ್ರಿಕೆಟ್ ಬ್ಯಾನ್ ಮಾಡಿ ಅಂತ ಹೇಳ್ಬೇಕು. ಅಷ್ಟೊಂದು ಕ್ರಿಕೆಟ್ ಅಲ್ಲಿ ಅಷ್ಟೊಂದು ಬೆಟ್ಟಿಂಗ್ ನಡೆಯಲ್ಲ, IPL ಅಲ್ಲಿ ನಡೆಯೋಷ್ಟು ಬೆಟ್ಟಿಂಗ್ ಕ್ರಿಕೆಟ್ ಅಲ್ಲಿ ನಡೆಯಲ್ಲ, ಎಲ್ಲಾದ್ರಲ್ಲೂ ಇದೆ. ಬಟ್ ಇದೇ ಗೌಡ್ರ ಈ ಮಟ್ಟದ ಪ್ರಮಾಣದಲ್ಲಿ ಬಾಲ್ಗೆ ಯುಗಾದಿ ಹಬ್ಬದ ಮಾರನೇ ದಿನ ಹಳ್ಳಿಗಳ ಕಡೆ ಹೋಗಿ ಅದೇನಂತಾರೆ ಅಂದ್ರೆ ಮೇಡಮ್ 20 ವರ್ಷ ಕಷ್ಟಪಟ್ಟು ಮಗು 11 ವರ್ಷದ 11 ಜನ ಸತ್ರು ಅವ್ರನ್ನ ಸಾಕಿ ಸಲುವಿದ್ರು ಅಂತ ಹಾಗೆ ರಮ್ಮಿ ಆಡಿದ್ರು ಸೂಸೈಡ್ ಮಾಡ್ಕೊಂಡು ಸತ್ತಿಲ್ವಾ? ನಾವ್ ಅದನ್ನ ಹೇಳ್ತಾರೆ. ಎಲ್ಲ ಫಿಲಂ ಆಕ್ಟರ್ಗಳು ಕೂಡ ಬೆಡ್ಡಿಂಗ್ ಇದನ್ನ ಎಲ್ಲ ಆಕ್ಟರ್ಗಳು ಕೂಡ ಜೂಜು ಅಂತ ಕ್ರಿಕೆಟ್ ಅಂತ ಬಂದಾಗ IPL ಮಾತಾಡೋದು ಇದೊಂದು ಫೋನ್ ಇದ್ರಲ್ಲಿ ಒಳ್ಳೇದು ಮಾಡ್ಬೋದು ಬೇಡವಾಗಿದ್ದನ್ನು ಮಾಡ್ಬೋದು ಅನ್ಕೊಂಡು ಫೋನ್ ಯೂಸ್ ಮಾಡ್ಬಿಡಿ ಅನ್ನಕ್ಕಾಗತ್ತಾ? ನಾವ್ ಹೆಂಗ್ ಮಾರ್ಕೆಟ್ ಅಲ್ಲಿ ವಿಷನೂ ಸಿಗುತ್ತೆ, ಅಮೃತನೂ ಸಿಗುತ್ತೆ. ವಿವೇಚನೆ ಇಲ್ವಾ? ಯುವ ಜನಕರನ್ನ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಕಾಲೆಲ್ಲೋ ಎಡವುಕಂಡೆ ಅನ್ಕೊಂಡ್ ಕಾಲ್ನೇ ಕಟ್ ಮಾಡ್ಕೊಳ್ಳಿ ನೀವು. ನಿಮ್ ತಾಕತ್ತಿನ IPL ಬ್ಯಾನ್ ಮಾಡಿಲ್ಲ, ಬೆಟ್ಟಿಂಗ್ ಬ್ಯಾನ್ ಮಾಡಿ. ಬಿಡಿ ಸರ್, IPL ಬ್ಯಾನ್ ಮಾಡೋದು ಯಾರು CSK ಬ್ಯಾನ್ ಆದ್ರು ಅಂತ ಆಡ್ಕೊಳ್ತಿದ್ರಿ. ಅವರು ಫಿಕ್ಸಿಂಗ್ ಮಾಡ್ಕೊಂಡಿರೋದು ಮೇಡಮ್ ಅಲ್ಲಿ ಮಾಡಿರೋ ತಪ್ಪುಗೆಲ್ಲ ಆಗಿಲ್ಲ. ಆರ್ಥಿಕವಾಗಿ ಮಾತ್ರ ಮಾತಾಡ್ತಿದ್ದೀನಿ, ನಾನು ಅಭಿಮಾನಿ ಅಲ್ಲ. ಅಭಿಮಾನಿ ಅಲ್ಲ ರೇ, ಅವ್ರ ಮನೆಗೆ ನೀನ್ RCB ಬ್ಯಾನ್, ಅವ್ರ RCB ಬ್ಯಾನ್, ಅವ್ರ ಮನೆಗೆ ಹೋಗಿ ಇವತ್ತು 11 ಜನ ತೀರ್ಕೊಂಡ್ರಲ್ಲ, ಅವ್ರ ಮನೆ ಮೆಟ್ ಕಳ್ಕೊಂಡು ಹೊಡಿತಾರೆ. ಇವತ್ತಿನ ವಿಚಾರ ಸ್ಟೇಡಿಯಂ ಶಿಫ್ಟ್ ಮಾಡೋದು. ತಡೀರಿ, ಒಂದು ಸ್ಟೇಡಿಯಂ ಶಿಫ್ಟ್ ಮಾಡೋದು ಒಂದು, ಅಂಡ್ RCB ಬ್ಯಾನ್ ಬಗ್ಗೆ, IPL ಬ್ಯಾನ್ ಬಗ್ಗೆ ಮಾತಾಡ್ತಿಲ್ಲ. IPL ಅಲ್ಲಿರೋ ಒಂದು ಟೀಮ್ ಬ್ಯಾನ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ವಿ. ಅದಕ್ಕೇನು ಉತ್ತರ ಕೊಡ್ತೀರಾ ಹೇಳಿ? IPL ಇದು RCB ಬ್ಯಾನ್ ಮಾಡ್ಲಿ. ಯಾಕೆ RCB ಯಾಕೆ ಬೇಡ? ಅಲ್ಲ ಯಾಕೆ ಬೇಡ ಅಂತ ನೀವು ಹೇಳಿ. ಯಾಕೆ ಬೇಡ ಅಂದ್ರೆ ಇವಾಗ ನಡೆದಿರತಕ್ಕಂತ ಎಲ್ಲ ಅವಘಡಗಳಿಗೆ ರಾಜಕಾರಣಿಗಳು ಪೊಲೀಸರು ಸರಿಯಾಗಿ ಸೆಕ್ಯೂರಿಟಿ ಕೊಡ್ಲಿಲ್ಲ ಅಂದ್ರೆ ಅಲ್ಲಿಂದ ಬಂದಿರೋರು ಕರ್ಸಿರೋದು ನೀವು ಅವ್ರದ್ದು ಏನ್ರಿ ತಪ್ಪು ಅಂತ ಕೇಳಿ ಹನ್ನೊಂದು ಜನ ಮಾಹಿತಿ ಪ್ರಾಣ ತಗೋದ್ರಲ್ಲ. ವಿರಾಟ್ ಕೊಹ್ಲಿ ಹನ್ನೊಂದು ಜನ ಅಮಾಯಕರನ್ನ ಬಲಿ ಕೊಡ್ರಲ್ಲ, ಅದಕ್ಕೆ ಯಾರು ಜವಾಬ್ದಾರಿ? ಜವಾಬ್ದಾರಿ ಸರ್ಕಾರ. ಅವ್ರ ಅನ್ಯಾಯವಾಗಿ ಅಮಾಯಕರನ್ನ ಅವರು ವೀರನಾಥ್ ತಕ್ಷಣ ಬರ್ಬೇಡಿ ಅನ್ಬೇಕಿತ್ತು, ಅವೆಲ್ಲ ಮಾತಾಡೋದಲ್ಲ. ಒಂದು ನಿಮಿಷ ಅರುಣ್ ಸರ್, ನೀವು ಯುಗಾದಿ ಹಬ್ಬ ಮಾರನೇ ದಿನ ಮಟನ್ ಮಾಡ್ಬಿಟ್ಟು ಬಾದ್ನಿ ಗೌಡ್ರೆ ಅಂದ್ರೆ ನಾನು ಬರ್ದೇ ಇರ್ತೀನ? ಬಂದು ಕೇಳಿ ಬಂದ ಮೇಲೆ ಧಾರ್ಮಿಕ ಆಚರಣೆಗಳಲ್ಲಿ ಒಂದು ಮೃತರಾಗ್ತಾರೆ, ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ತಾರೆ. ನೆಕ್ಸ್ಟ್ ಡೇ ಆ ಬಸ್ಸನ್ನೇ ಬಿಟ್ಬಿಡ್ತಾರಾ? ಬಸ್ ಟ್ರಾನ್ಸ್ಪೋರ್ಟೇಷನ್ ಬಿಟ್ಬಿಡ್ತಾರಾ ಯಾರಾದ್ರೂ? ಇವಾಗ ಒಂದು ರೋಡ್ ಆಕ್ಸಿಡೆಂಟ್ಸ್ ಆಗುತ್ತೆ, ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ, ಆ ಟ್ರೈನ್ ಅಲ್ಲೇ ಬಂದ್ ಮಾಡ್ಬಿಡ್ತಾರ. ಬೇಜವಾಬ್ದಾರಿತನ
ಸ್ವಯಂಕೃತ ಅಪರಾಧ ಇದು, ಆಕ್ಸಿಡೆಂಟ್ ಅಲ್ಲ ಇದು. ಬ್ಯಾನ್ ಮಾಡಿ ಅಂದ್ರೆ ಅನುಕೂಲ ಐತೆ ಮೇಡಮ್. ಜೂಜಾಟಕ್ಕೋಸ್ಕರ ಬ್ಯಾನ್ ಮಾಡ್ತಾರೆ ಅಂತ ಕೇಳಿ. ಇದೆಲ್ಲ ಅಂದ್ರೆ ಇನ್ನೊಂದು ಬ್ಯಾನ್, ಜೂಜಾಟ ಆಡ್ಬೇಕು ಅನ್ನೋರು, ಇದೆಲ್ಲ ಅಂದ್ರೆ ಇನ್ನೊಂದು ಹುಡುಕಾಡ್ರಿ. ಅದೇ ಎತ್ತಿ ಜ್ವರ ಅಂದ್ರೆ ಎಮ್ಮೆ ಬರೆ ಆಗ್ತಂಗೆ ದೊಡ್ಡ ಮಟ್ಟದಲ್ಲಿ ನಮ್ಮ ವಾದ ಇಷ್ಟೇ ಮೇಡಮ್. 11 ಜನ ಸತ್ತೋದ್ರಲ್ಲ, 11 ಜನ ಸತ್ತೋಗಿದ್ದು RCB ಫ್ಯಾನ್ಸ್. ಒಂದ್ ನಿಮಿಷ, ಈಗ ಕೊಹ್ಲಿ ಅವರು ಒಂದ್ ಸೆಕೆಂಡ್, ಇನ್ ಕೇಸ್ ಎಲ್ಲಾದ್ರೂ ಆತರ ಮನೆ ಬಂದಿದ್ರೆ ಇವತ್ತು 11 ಆಗ ನಾಳೆ 11,000 ಜನ ಆಗೋದು. ಮನೆ ಬಾಗ್ಲಿಗೆ ಅವರೆಲ್ಲಾದ್ರೂ ಬಂದಿದ್ರೆ ಗೊತ್ತಿದ್ರಿ, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ರೀ ಅವರೆಲ್ಲ. ಅಲ್ಲ ಮನೆಗ್ ಬಂದ್ರೆ ಇವತ್ತು 11 ಜನ 11,000 ಆಗ್ತಿತ್ತು. ಅದೆಲ್ಲ ಮುಂದೆ ಇಟ್ಕೊಂಡು ಪ್ರಚಾರ ತಗೊಳಕ್ಕೆ ಅವ್ರ ಸಚಿವರು ಶಾಸಕರು ಅಲ್ಲ, ಅವ್ರು ಬರೋ ಟೈಮಲ್ಲಿ ಬಂದೇ ಬರ್ತಾರೆ. ಬೆಂಗಳೂರು ಬರ್ತಾರೆ ಅಂದ್ರೆ ಯಾವಾಗ ಬರ್ತಾರೆ? ಇನ್ನೊಂದು ಬರ್ತಾರೆ, ನಮ್ಮ ತಾಳಿದವನು ಬಾಳಿದವನು. ನಾನು ಹೋಗ್ತೀನಿ ಸರ್. ಅಭಿಮಾನಿಗಳ ಬಗ್ಗೆ ಗೌರವ ಇದೆ, ಅಭಿಮಾನಿಗಳ ಬಗ್ಗೆ ಗೌರವ ಇದೆ, ಬಟ್ ಅಂಧಾಭಿಮಾನ ತೋರಿಸಬೇಡಿ ಅಂತ. ಜನ ಇದ್ದಾರೆ ಮಾತ್ರ ಹೆಂಗೆ RCB ಅಭಿಮಾನಿ ಪರವಾಗಿ ಮಾತಾಡ್ತಾರೆ, ನೀವು ಒಬ್ಬರೇ ಮಾತಾಡ್ತೀರಿ. ಹೌದು, ಒಂದ್ ನಿಮಿಷ. ಕನ್ನಡದ ಬಗ್ಗೆ ಧಕ್ಕೆ ಬಂದಾಗ ಎಷ್ಟು ಜನ ಹೋರಾಟ ಮಾಡ್ತಾರೆ ನಿಮ್ಮ RCB? ಕನ್ನಡದ ಬಗ್ಗೆ ಯಾರು ಬರ್ತಾರೋ ಇಲ್ಲ ಗೊತ್ತಿಲ್ಲ, ಅಲ್ಲಿ ಬಂದಿರೋನೆಲ್ಲ RCB ಅಭಿಮಾನಿ. ಯಾರು ಮಾತಾಡ್ಬೇಡಿ. RCB ಅನ್ನೋದಕ್ಕೆ ನೀವು ಮೊನ್ನೆನೂ ನಾನು ನಿಮ್ಮ ಹತ್ರ ಮಾತಾಡಿಸ್ತೆ. ಕಾರಣ ಹೇಳಿದ್ರೆ ಬೆಂಗಳೂರನ್ನು ಹೆಸರಿದೆ ಮೇಡಮ್, ಕನ್ನಡ ಕರ್ನಾಟಕದ ಪರ ಅಂದ್ರೆ. ಕನ್ನಡದ ಬಗ್ಗೆ ಮಾತಾಡಿದಾಗ್ಲೇ ನೀವು ಯಾರು ಬರಲ್ಲ, ಬರೀ ಮ್ಯಾಚ್ ದಾಗ ಬರ್ತೀರಲ್ರಿ ಅಂತ ಅವ್ರು ಪ್ರಶ್ನೆ ಕೇಳ್ತಾ ಇದಾರೆ. ಅದು ಏನ್ ಗೊತ್ತಾ, ಅಭಿಮಾನ ಬಂದಿದೆಯಲ್ಲ ಇವಾಗ RCB ಗಂಟ ಬಂತಲ್ಲ. ಆದ್ರೆ ಕನ್ನಡ ಪರಗ ಅಲಿಗೇಷನ್ ಬಂದಾಗ ನೀವೆಲ್ಲ ಯಾರು ಬರಲ್ಲ ಅಂತ ಅಂತೀರಲ್ವಾ, ಅಲ್ಲಿ ಯಾರು ಕೇಳಿ ನೀನು ಪರಶು ಅಲ್ವಾ ಅವರು? ಮಲ್ಲಿಕಾರ್ಜುನ ಪರಶುರಾಮ್. ಪ್ರಶ್ನೆ ಕೇಳಿ, ನೀವು ಕೇಳಿ ಇಲ್ಲಿ. ಕನ್ನಡ ಅಂತ ತಕ್ಷಣ ನೀವು ಎಷ್ಟೆಲ್ಲ ಬಂದ್ರಿ ಅಂದ್ರಲ್ಲ, ಕನ್ನಡ ಸಂಘಟನೆಗಳಾಗಿ ನೀವೆಷ್ಟು ಒಗ್ಗಟ್ಟಿದ್ದೀರಿ ಅಂತ ಒಂದು ಪ್ರಶ್ನೆ ಕೇಳ್ಬಿಡಿ. ನಿಮ್ಮಲ್ಲೇ ಒಗ್ಗಟ್ಟು. ಅಲ್ಲ ಕೇಳಿ, ಯಲಹಂಕ ಗುರು ಅವ್ರೆ ಕೇಳಿ, ಇಲ್ಲಿ ತನಕ ಆಗಿರೋ 106 ಹೋರಾಟದಲ್ಲಿ ನೀವೆಲ್ಲರೂ ಎಷ್ಟು ಸಲ ಒಗ್ಗಟ್ಟಾಗಿದ್ದೀರಿ? ಅವ್ರನ್ನ ಬೆರಳು ತೋರಿಸ್ತಾ ಇದ್ದೀರಲ್ಲ, RCB ಫ್ಯಾನ್ಸ್ ಬೆರಳು ಮಾಡ್ತಾ ಇದ್ದೀರಲ್ಲ, ನೀವೆಷ್ಟು ಒಗ್ಗಟ್ಟಾಗಿದ್ದೀರಿ ಅದನ್ನ ಹೇಳ್ರಿ ಫಸ್ಟ್. ಹೇಳಿ ಇಲ್ಲಿ, ಒಗ್ಗಟ್ಟಾದ್ರಿ? ಬೆಳಗಾವಿಲಿ ಬಾರ್ಡರ್ ಇದಾದಾಗ ಎಷ್ಟೆಲ್ಲ ಹೋರಾಟ ಮಾಡಿದ್ರಿ? ಇಲ್ಲ ಇದೆಲ್ಲ ನಿಮ್ಮನ್ನ ಇದು 3ನೇ ಸಲ ನಾನು ಈ ಪ್ಯಾನಲ್ ಕರ್ಸಿ ಮಾತಾಡ್ತಾ ಇರೋದು. ನಾನು 2ನೇ ಸಲನೂ ಕೇಳ್ತಾ ಇರೋದು ಇದೊಂದೇ, ನಿಮ್ಮಲ್ಲೇ ಒಗ್ಗಟ್ಟಿಲ್ಲ, ಬೇರೆಯವ್ರಿಗೆ ಹೆಂಗ್ರಿ ನೀವು ಬರ ಕೇಳ್ತೀರಾ ಅಂತ ನಾನು ನಿಮಗೆ ಪ್ರಶ್ನೆ ಕೇಳಿದ್ದೀನೋ ಇಲ್ವಾ? ನಿಮ್ಮ ಕೂಡ ನೀವು ಸರಿ ಮಾಡ್ಕೊಳ್ರಿ, ಆಮೇಲೆ RCB ಫ್ಯಾನ್ಸ್ ವಿಚಾರ ಎಲ್ರು ಅನ್ಕೊಂಡು ನಾವು ಕನ್ನಡ ಪರ ಹೋರಾಟಗಾರರು ಮನೆ ಒಂದು 100 ಬಾಗ್ಲಾದ್ರೂ ಮಕ್ಳೇ ಕೇಳಿರಿ. ಹೇಳಿಲ್ಲ, ನಾವು ಬೇರೆ ಅಂತ ಹೇಳ್ತೀವಿ. ದೊಡ್ಡವರು ಇವ್ರು ನಮ್ಗೆ 10% ಜನ RCB ಫ್ಯಾನ್ಸ್ ಎಲ್ಲ ಕನ್ನಡ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದೀರೇನೋ? ಕನ್ನಡ
ಪರ ಹೋರಾಟ ಕನ್ನಡಕ್ಕೆ ಧಕ್ಕೆ ಆದಾಗ, ನಾಡನುಡಿಗೆ ಧಕ್ಕೆ ಆದಾಗ ನೀವು ಬನ್ನಿ ಅಂತ ಕರೀತಾ ನೀವು first ಒಗ್ಗಟ್ಟಾಗಿ ಆ ಊರವ್ರನ್ನ ಶರ್ಟ್ ಹಾಕೋದು ಬರೀ ಮ್ಯಾಚ್ ಟೈಮ್ ಅಲ್ಲಿ ಮಾತ್ರ. ಕನ್ನಡ ಅಂತ ಬಂದ್ರೆ ಶರ್ಟ್ ಹಾಕೊಂಡ್ ಬಂದು ಅಲ್ಲೆಲ್ಲ ತೋರ್ಸ್ಕೊಳ್ಳೋ ಅವಶ್ಯಕತೆ ನಮ್ಗಿಲ್ಲ. ಮನ್ಸಲ್ಲಿ ಇರುತ್ತೆ ಅವಾಗ ಆರ್ಸಿಬಿ. ಬೈತಾರ ಬರೀ ಮನ್ಸಾಗ ಯಾರು ಸರ್ ಅದು? ಅದನ್ನ ನಾನು ವಿರೋಧ ಮಾಡ್ಬೇಕಲ್ಲ. ಯಾರು? ಎಲ್ಲಿ ವಿರೋಧ ಮಾಡಿದ್ಯಾ? ಯಾವತ್ತು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಏನೋ ಹೋರಾಟ ನಮ್ಮ ಪಾಲಿಗೆ ನೋಡಿ ಬೀದಿಗೆ ಬರ್ಬೇಕು ಹೋರಾಟ. ನೀವ್ ಈಗ ಹೇಳಿ RCB ಫ್ಯಾನ್ಸ್ ಕನ್ನಡಕ್ಕೆ ನಾವು ಚಿರಋಣಿ ಆಗಿರ್ತೀವಿ, ನಾವು ಕನ್ನಡದವ್ರೆ, ಕನ್ನಡ ಅಂತ ಬಂದಾಗ ನಾವು ಜೀವ ಕೊಡಕ್ಕೂ ರೆಡಿ ಅಭಿಮಾನಿಗಳಾಗ RCB ಅಂತ ಹೇಳ್ಬಿಡಿ ಅಷ್ಟೇ. 11 ಜನಕ್ಕೆ ಕೋಟ್ಯಾಂತರ RCB ಅಭಿಮಾನಿಗಳ ಕಡೆಯಿಂದ ಇಲ್ಲಿಂದಾನೆ ಅವ್ರ ಮನೆಯವ್ರಿಗೆ ಆ ದುಃಖ ಭರಿಸುವಂತ ಶಕ್ತಿ ಕೊಡ್ಲಿ. ಇವೆಲ್ಲ ಬೇಡ. ನಿಮ್ಮ ಲೀಡರ್ಸ್ ಗಳು ಏನ್ ಮಾಡಿದ್ರು ಅಷ್ಟು ಮಾತ್ರ ಹೇಳಿ. ಸರಿ, ಧನ್ಯವಾದ ಇಷ್ಟು ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಈಗ ಒಂದೇ ವಿಚಾರ ಇರುವಂತದ್ದು, ಚಿನ್ನಸ್ವಾಮಿ ಸ್ಟೇಡಿಯಂನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂಥದ್ದು. ಒಂದು